ನಮಸ್ತೆ, ವನಜಾಕ್ಷಿ ಹಳ್ಳಿಯ ಜೀವನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಹಳ್ಳಿ ಕಡೆ ಸಿಗುವಂಥ ಏಡಿ ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಹಳ್ಳಿ ಕಡೆ ನೋಡಿ ಈ ಥರ ಏಡಿ ಸಿಗುತ್ತೆ, ನಾಟಿ ಏಡಿ ಅಂತ. ತುಂಬಾ ದೊಡ್ಡದಾಗಿದೆ, ಆದರೆ ವಿಡಿಯೋದಲ್ಲಿ ಚಿಕ್ಕದಾಗೆ ಕಾಣಿಸ್ತಾ ಇದೆ. ಅದು ಒಂದು ಸುಮ್ಮನೆ ಹಿಂಗೆ ಇಟ್ಕೊಳ್ಳೋಕೆ ಹೋದರೆ ಸಾಕು, ಕೈಯೇ ಕೊಟ್ಟರೆ ಕೈಯೇ ಕಟ್ಟಾಗ್ಬಿಡುತ್ತಂತೆ ಹೇಳ್ತಾಯಿದ್ರು ನಮ್ಮತ್ತೆ. ತುಂಬ ಚೆನ್ನಾಗಿರುತ್ತೆ ಏಡಿ ಸಾರು. ಏಡಿ ಸಾರು ಬಾಣ್ತಿಯರು ತಿಂದರೆ ತುಂಬಾ ಅಂದರೆ ಅವ್ರಿಗೆ ಹೆಲ್ತ್ಗೆ ತುಂಬಾ ಚೆನ್ನಾಗಿರುತ್ತಂತೆ. ಅಂದರೆ ಕ್ಯಾಲ್ಶಿಯಮ್ ಆಗಿರ್ಬೋದು, ಅವರಿಗೆ ಬ್ಲಡ್ ಸರ್ಕ್ಯುಲೇಷನ್ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಾಣ್ತಿಯರಿಗೆ ಇದು ಜಾಸ್ತಿ ತಿನ್ನಿಸ್ತಾರೆ ನಮ್ಮ ಕಡೆ. ನೋಡಿ ಇಷ್ಟು ಇದೆ, ಒಂದು 10 ಏಡಿ ಇದೆ. ಅದನ್ನು ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ತಲೆನೋವು, ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ಅದು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಏಡಿ ಕಾಳುಗಳಿರುತ್ತಲ್ಲ, ಸೈಡಲ್ಲಿರೋಂಥ ಕಾಳುಗಳು, ಅದನ್ನು ಈ ಥರ ಕುಟ್ಕೋಬೇಕು ಕುಟಾಣಿಲಿ, ಇಲ್ಲ ಸ್ವಲ್ಪ ಕುಟಾಣಿಲಿ ಕುಟ್ಕೊಂಡು ನೆಕ್ಸ್ಟ್ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಕುಟಾಣಿಲೇ ಡೈರೆಕ್ಟಾಗಿ ಕುಟ್ಕೊತಾ ಇದ್ದೀನಿ. ಆ ಕುಟಾಣಿ ಕುಟ್ಕೊತೀವಲ್ಲ, ಅದನ್ನು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಈ ಥರ ನೋಡಿ ನೀಟಾಗಿ ಅದನ್ನು ಸೋಸ್ಕೊಬೇಕು. ಜರಡಿಲಿ ನಾವು ಹಿಟ್ಟು ಜರಡಿ ಹಿಡಿತೀವಲ್ಲ, ಆ ಜರಡಿಲಿ ನಾನು ಸೋಸ್ಕೊತಾ ಇದ್ದೀನಿ. ನಮ್ಮ ಮತ್ತೆ ಸೋಸ್ಕೊತಾ ಇದ್ದಾರೆ ನೋಡಿ. ಆ ಸೋಸ್ಕೊಂಡಿರುವಂಥ ನೀರಿರುತ್ತಲ್ಲ, ಅದನ್ನು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆನೂ ಆಗಲ್ಲ, ಒಂದು 10 ನಿಮಿಷ ಅನಿಸುತ್ತೆ. 10 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸಬೇಕು. ಅದರಲ್ಲಿರುವಂಥ ಅಂದರೆ ಗಂಟು ಥರ ಒಂದೇ ಇದ್ರ ಥರ ಒಂಥರ ಗಂಟು ಕಟ್ಕೊಳ್ಳುತ್ತೆ. ಅದನ್ನು ನಾವು ತೆಗೆದಿಟ್ಕೊಂಡಾದ್ಮೇಲೆ ಇವಾಗ ಏಡಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಬಾಣಲೆಗೆ ಈ ಥರ ಚಿಕ್ಕ ಈರುಳ್ಳಿ ಬರುತ್ತಲ್ಲ, ಅದನ್ನು ಸ್ವಲ್ಪ ಹುರ್ಕೊಂಡಿದ್ದೀನಿ ಎಣ್ಣೆ ಹಾಕಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಕೂಡ ಹುರ್ಕೊತಾ ಇದ್ದೀನಿ. ಈ ಥರ ಏಡಿ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಸ್ವಲ್ಪ ಬಾಣಲೆಗೆ ಹಾಕ್ಕೊಂಡು ಹುರ್ಕೊಂಡಾದ್ಮೇಲೆ ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಕಡಲೆನ ಹಾಕಿ ಅದನ್ನು ಕೂಡ ಸ್ವಲ್ಪ ಹಾಗೆ ಬೆಚ್ಚಗೆ ಮಾಡಿಕೊಂಡೆ. ಹಾಗೆ 2 ಮೀಡಿಯಮ್ ಸೈಜಷ್ಟು ನಾನು ಟೊಮೊಟೊ ಕಟ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಬಾಣಲೆಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ. ನಾವು ಹುರ್ಕೊಂಡು ಮಾಡೋದ್ರಿಂದ ಅಂದರೆ ಈ ಥರ ತರಕಾರಿಗಳು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಆ ಥರ ಹುರ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಸಾಂಬಾರು ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಟೊಮೊಟೊ ಮತ್ತು ಇದನ್ನೆಲ್ಲ ಹುರ್ಕೊಂಡಿದ್ದೀನಿ. ಇವಾಗ ನೋಡಿ ಇಷ್ಟು ಐಟಮ್ಸ್ನ ನಾನು ತೊಗೊಂಡಿದ್ದೀನಿ ಏಡಿ ಸಾಂಬಾರು ಮಾಡ್ಕೊಳ್ಳೋಕ್ಕೆ. ನೋಡಿ ಶುಂಠಿ, ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿನೆಲ್ಲ ಹುರ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊತಾ ಇದ್ದೀನಿ ನೋಡಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಪುದೀನ ಕೂಡ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ. ನಮಗೆ ಅರ್ಧ ಹೋಳು ಆಗಲಿಲ್ಲ ಅಂದರೆ ಸ್ವಲ್ಪನಾದರೂ ಕೂಡ ನಾವು ಹಾಕ್ಕೋಬೋದು. ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹಾಗೆ ಹುರಿದಿಟ್ಕೊಂಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಶುಂಠಿನೂ ಕೂಡ ಇವಾಗ ಹಾಕಿ, ಹಾಗೆ 2.5 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 2 ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿನ ತಗೊಂಡು ಇವಾಗ ಮಿಕ್ಸಿ ಜಾರ್ಗೆ ರುಬ್ಕೋಬೇಕು. ಹಾಗೆ ಇವಾಗ ನೋಡಿ ಇವಾಗೆಲ್ಲ ನೀಟಾಗೆಲ್ಲ ಬಿಡಿಸ್ಕೊಟ್ಟಿದ್ದಾರೆ. ಇದರಲ್ಲೆಲ್ಲ ಮಾಂಸ ಇರುತ್ತೆ. ಇದನ್ನು ನಾವು ತಿನ್ನಬೇಕಾದ್ರೆ ಅದನ್ನು ನೀಟಾಗೆಲ್ಲ ಬಿಡಿಸ್ಕೊಬೇಕಾಗುತ್ತೆ. ಸ್ವಲ್ಪ ಗಟ್ಟಿನೇ ಏಡಿ ಇದು, ತುಂಬಾ ಹೆಲ್ತ್ಗೆ ಒಳ್ಳೆಯದು. ಹಾಗೆ ನೋಡಿ ಇದರಲ್ಲೆಲ್ಲ ಮಾಂಸ ಇರುತ್ತೆ. ಇದೇ ಫಸ್ಟ್ ಟೈಮ್ ನಾನು ಏಡಿ ಸಾಂಬಾರನ್ನ ಮಾಡ್ತಾ ಇರೋದು. ನಮ್ಮ ಅತ್ತೆ ಇಟ್ಕೊಡ್ತಾ ಇದ್ದಾರೆ, ಆ ಥರ ಮಾಡ್ತಾಯಿದ್ದೀನಿ. ಅವರಂತೂ ತುಂಬ ಚೆನ್ನಾಗಿ ಏಡಿ ಸಾಂಬಾರು ಮಾಡ್ತಾರೆ. ಆಗಲೇ ನಾನು ಹೇಳಿದ್ನಲ್ಲ, ಇದನ್ನು ಅಂದರೆ ಸೋದಿಸ್ಕೊಂಡು ಅದೇ ಜರಡಿ ಇಟ್ಕೊಂಡಾದ್ಮೇಲೆ ಇದನ್ನು ಬೇಯಿಸ್ಕೋಬೇಕು. ಈ ಥರ ಬರುತ್ತೆ ನೋಡಿ ಅದು ಆ ಮಿಶ್ರಣ. ಅದನ್ನು ಕೂಡ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಏಡಿನ ಅಂದರೆ ಕ್ಲೀನ್ ಮಾಡಿಕೊಂಡು ಒಂದು 2ರಿಂದ 3 ಸತಿ ತೊಳೆದಾದ್ಮೇಲೆ ಇವಾಗ ಎಣ್ಣೆ ಕಾದಾದ್ಮೇಲೆ ಏಡಿನೆಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಏಡಿ ಸಾರಂತೂ. ಮುದ್ದೆಗಾಗಿರ್ಬೋದು, ಅನ್ನೋಕ್ಕೆ, ಅಂದರೆ ಈ ಬಾಣ್ತಿಯರಿಗೆ ಜಾಸ್ತಿ ಕೊಡ್ತಾರಲ್ಲ ನಮ್ಮ ಕಡೆ. ನನಗೊಂದು ಸತಿ ಕೊಟ್ಟಿದ್ರು, ಆದರೆ ತಿಂದಿರಲಿಲ್ಲ. ಆದರೆ ಇದು ಕ್ಯಾಲ್ಶಿಯಮ್ ಅಂತೂ ಜಾಸ್ತಿನೇ ಇರುತ್ತೆ, ಮತ್ತು ಬೆನ್ನು ನೋವು ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಈ ಪ್ರೆಗ್ನೆಂಟ್ ಇರೋ ಮಹಿಳೆ ಆಗಿರ್ಬೋದು, ಈ ಬಾಣ್ತಿಯರಿಗೆಲ್ಲ ಸ್ವಲ್ಪ ಬ್ಯಾಕ್ ಪೇನ್ ಅನ್ನೋದು ಜಾಸ್ತಿನೇ ಇರುತ್ತಲ್ಲ, ಹಾಗಾಗಿ ಅವ್ರಿಗೆ ಇದನ್ನು ಕೊಡೋದ್ರಿಂದ ತುಂಬಾ ಹೆಲ್ಪಿಗೆ, ಅಂದರೆ ಮಕ್ಳಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಬಾಣ್ತಿಯರಿಗೂ ಕೂಡ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಅಂತ ಕೊಡ್ತಾರೆ ನಮ್ಮ ಕಡೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಗಲೇ ನಾವು ರುಬ್ಬಿಟ್ಕೊಂಡಿರೋಂಥ ಖಾರನ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ತೆಳು ಮಾಡಿದ್ರೂ ಕೂಡ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಯಾಗೇ ಇರಬೇಕಾಗುತ್ತೆ.
ಹಾಗಾಗಿ ನೋಡಿ ನಾನು ಫಸ್ಟ್ ಇಲ್ಲಿ ಖಾರದಲ್ಲೇ ಅಂದರೆ ರುಬ್ಕೊಂಡಿರೋ ಖಾರದಲ್ಲೇ ನಾನು ಸ್ವಲ್ಪ ಮಿಶ್ರಣ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಏಡಿ ಸಾರು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಇಲ್ಲಿ ಗಟ್ಟಿನೇ ಮಾಡ್ಕೊತಾ ಇದ್ದೀನಿ ನೋಡಿ. ಹಾಗೆ ಇವಾಗ ಏಡಿಯಲ್ಲಿರುವಂಥ ಚರ್ಬಿ ಅಂತೀವಲ್ಲ ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ಚರ್ಬಿ ಕೂಡ ಇವಾಗಲೇ ಹಾಕ್ಕೋಬೇಕಾಗುತ್ತೆ, ಅದು ಕೂಡ ಚೆನ್ನಾಗಿ ಬೇಯಬೇಕಾಗುತ್ತೆ. ಹಾಗಾಗಿ ನೋಡಿ ಚರ್ಬಿ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕುಕ್ಕರಲ್ಲಿ ಮಾಡಿದ್ರೂ ಕೂಡ ಅಷ್ಟೇ ಟೈಮ್ ಹಿಡಿಯುತ್ತೆ, ಹಾಗೆ ಇದು ಪಾತ್ರೆಯಲ್ಲಿ ಮಾಡಿದ್ರು ಕೂಡ ಬೆಸ್ಟೇ. ಪಾತ್ರೆಯಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ ನಾವು ಎಷ್ಟೇ ಅದು ವಿಷಲ್ ಹೊಡ್ಸಿದ್ರು ಕೂಡ ಕುಕ್ಕರಲ್ಲಿ ಅದು ಮಾಮೂಲಿ ಅದೇನು ಚೆನ್ನಾಗಿ ಬೆಂದರೂ ಕೂಡ ಆ ಮೂಳೆಗಳಿರುತ್ತಲ್ಲ ಏಡಿದು ಅದೇನು ಅಷ್ಟು ಇದಾಗಿರಲ್ಲ. ಹಾಗಾಗಿ ಪಾತ್ರೆಯಲ್ಲೇ ನಾನು ಮಾಡ್ಕೊತಾ ಇದ್ದೀನಿ. ಪಾತ್ರೆಯಲ್ಲಿ ಮಾಡೋದ್ರಿಂದನೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದು ಚೆನ್ನಾಗಿ ಉಕ್ಕಿ ಬರ್ತಾ ಇದೆ. ಇದು ಅವಾಗವಾಗ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ, ಉಕ್ಕಿ ಬರುತ್ತಲ್ಲ. ಹಾಗಾಗಿ ಇವಾಗ ನಾವು ಸ್ವಲ್ಪ ಬೇಯಿಸಿ ಅಂದರೆ ಸ್ವಲ್ಪ ಇದನ್ನ ಮಾಡಿ ಇಟ್ಕೊಂಡಿದ್ವಲ್ಲ ಏಡಿ ಕಾಲನ್ನೆಲ್ಲ ಜಜ್ಕೊಂಡು ಅದು ರಸ ತೆಗೆದು ಅದನ್ನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಅದನ್ನು ಹಾಗೆ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಕುದೀತಾ ಇರೋ ಸಾಂಬಾರ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಅದನ್ನು ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಅರ್ಧ ಗಂಟೆ ಬೇಯಿದ್ರೆ ಸಾಕು. ಏಡಿ ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ. ಹಾಗೆ ಇನ್ನೊಂದು ಕಡೆ ನಾನು ಇಲ್ಲಿ ಸ್ವಲ್ಪ ಹಸಿ ಕಾಳನ್ನು ಕೂಡ ಹಾಕ್ತಾರೆ ನಮ್ಮ ಕಡೆ. ನಾನಿಲ್ಲಿ ಅವರೆಕಾಯಿನೂ ಕೂಡ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇದು ಆಪ್ಷನ್ ಅಷ್ಟೇ, ಅವರೆಕಾಯಿ ಬೇಯಿಸ್ಕೊಳ್ಳೋದು. ಅವರೆಕಾಯಿ ಇದ್ದರೆ ಹಾಕ್ಬೋದು, ಅಂದರೆ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಇದು ಹಸಿ ಕಾಳು ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಒಂದು ಬಟ್ಲಷ್ಟು ನಾನು ಅವರೆಕಾಯಿನ ಬೇಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ಸಾರು ಚೆನ್ನಾಗಿರುತ್ತೆ ಅಂತ ನಮ್ಮ ಅತ್ತೆ ಅವರೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಇದೇ ಥರ ಮಾಡ್ತಾಯಿದ್ರಂತಲ್ಲ, ಹಾಗಾಗಿ ನನಗೂ ಕೂಡ ಸ್ವಲ್ಪ ಹಸಿ ಕಾಳನ್ನ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಬರುತ್ತೆ ಹಾಕು ಅಂದರು. ಹಾಗಾಗಿ ಸ್ವಲ್ಪ ಹಸಿ ಕಾಳನ್ನ ಬೇಯಿಸಿ ಹಾಕ್ಕೊಂಡಿದ್ದೀನಿ ನೋಡಿ. ರೆಡಿ ಆಯಿತು ಏಡಿ ಸಾರು. ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು ಸಾಂಬಾರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.